ಇದು ದೀಪಾವಳಿ ಹಬ್ಬದ ದಿನದ ವಿಡಿಯೋ ಆಗಿರುತ್ತೆ. ಮಂಡೆಯಿಂದನೇ ದೀಪಾವಳಿ ಹಬ್ಬ ಶುರು ಆಗುತ್ತಲ್ಲ. ಸೊ ಮೋನುಗುನು ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ 3 ಡೇಸ್ ಹಾಲಿಡೇ ಇತ್ತು. ಸೊ ಹಾಗಾಗಿ ಅವಳ ಸ್ಕೂಲು ಕಳ್ಸೋದು ಕೆಲಸ ಆ ಥರ ಏನೂ ಇರಲಿಲ್ಲ. ಮನೆಯೆಲ್ಲ ಬೆಳಿಗ್ಗೆನೆ ಕ್ಲೀನ್ ಮಾಡ್ಕೊಂಡಿದ್ದೆ ಮತ್ತೆ ಅಡುಗೆ ಕೂಡ ಎಲ್ಲ ಪ್ರಿಪೇರ್ ಮಾಡಿಟ್ಟಿದ್ದೆ. ಸೊ ಇವತ್ತು ಮೋನಿಗೆ ಹೊಸ ಡ್ರೆಸ್ ವೇರ್ ಮಾಡೋಣ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಈ ಡ್ರೆಸ್ನ ವೇರ್ ಮಾಡ್ತಾ ಇದ್ದೀನಿ. ಇದನ್ನ ಝೂಡಿಯೋದಲ್ಲೇ ಪರ್ಚೇಸ್ ಮಾಡಿದ್ದು. ಸೊ ಮಂಡ್ಯ ಝೂಡಿಯೋದಲ್ಲಿ ಪರ್ಚೇಸ್ ಮಾಡಿದ್ದು. ಮೆಟೀರಿಯಲ್ ಅಂತೂ ತುಂಬಾನೇ ಚೆನ್ನಾಗಿದೆ, ತುಂಬಾನೇ ಸಾಫ್ಟ್ ಆಗಿದೆ ಮೆಟೀರಿಯಲ್. ಸೊ ಇದೊಂದು ವೈಟ್ ಕ್ಲಿಪ್ ನ ಹಾಕಿ ಸಿಂಪಲ್ ಆಗಿ ಈ ರೀತಿ ರೆಡಿ ಮಾಡ್ಕೊಂಡೆ ಅವಳಿಗೆ. ಮೋನುಗೆ ಹೊಸ ಬಟ್ಟೆ ಅಂದ್ರೆ ಎಷ್ಟು ಕ್ರೇಜ್ ಇದೆ ಅಂದ್ರೆ ತುಂಬಾನೇ ಇಷ್ಟ ಅವಳಿಗೆ. ಮತ್ತೆ ಈ ದೀಪದ ಸ್ಪೆಷಾಲಿಟಿ ನೋಡಿ, ಇದು ಜಸ್ಟ್ ನೀರ್ ಹಾಕಿದ್ರೆ ಸಾಕು, ಲೈಟ್ ಆನ್ ಆಗುತ್ತೆ. ಎಣ್ಣೆ ಹಾಕೋದು, ಬತ್ತಿ ಹಾಕೋದು ಈ ತರ ಏನು ಬೇಡ. ಸೊ ಇದನ್ನ ನಾನು ಫೋನ್ ಅಲ್ಲಿ ನೋಡಿದ್ದೆ, ಇದು ಮಂಡ್ಯದಲ್ಲಿ ಸಿಗುತ್ತೋ ಇಲ್ವೋ ಅಂತ ಡೌಟ್ ಇತ್ತು. ಬಟ್ ಕೃಷ್ಣ ಅವರಿಗೆ ಒಂದ್ ಮಾತು ಹೇಳಿದೆ, ಸಿಕ್ಕಿದ್ರೆ ಈ ತರ ತಗೊಬನ್ನಿ ಅಂತ ಹೇಳಿ. ನಾನು ಅನ್ಕೊಂಡೇ ಇರ್ಲಿಲ್ಲ ಸಿಗುತ್ತೆ ಮಂಡ್ಯದಲ್ಲೂ ಕೂಡ ಅಂತ. ಸೊ ಸಿಕ್ತು. ಸೊ ಈ ರೀತಿನೇ ತರ್ಸ್ಕೊಂಡೆ, ಯಾಕೆಂದ್ರೆ ಮೋನುಗೆ ಫೋಟೋಸ್ ಎಲ್ಲ ತಗೊಳ್ಳೋಣ ಈ ತರ ಇಡ್ಸ್ಕೊಂಡು ಅಂತ. ಸೊ ಈ ರೀತಿ ದೀಪದಿಂದ ತುಂಬಾನೇ ಯೂಸಸ್ ಇದೆ. ಮಕ್ಳಿಗೆ ಈ ರೀತಿ ಎಲ್ಲ ದೀಪ ಹಿಡ್ಸಿ ಫೋಟೋಸ್ ತಗೋಬೇಕು ಅಂತ ಅನ್ನೋರು, ಮಕ್ಳು ಎಣ್ಣೆ ಚೆಲ್ಕೊಬಿಡ್ತಾರೆ ಅಥವಾ ಕೈ ಸುಡ್ಸ್ಕೊಬಿಡ್ತಾರೆ ಅಂತೆಲ್ಲ ಭಯ ಇರುತ್ತಲ್ವಾ. ಸೊ ಈ ರೀತಿ ಯೂಸ್ ಮಾಡೋದ್ರಿಂದ ದೀಪಗಳನ್ನ ಈ ತರ ಏನು ಭಯನೇ ಇರಲ್ಲ. ಸೊ ಆರಾಮಾಗಿ ಹೋಲ್ಡ್ ಮಾಡ್ಬೋದು. ಸೊ ನಾನು ಕೂಡ ನನ್ನ ಮಗಳಿಗೆ ಈ ರೀತಿ ದೀಪ ಇಡ್ಸಿ ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡೆ. ಲೈಟ್ ಎಲ್ಲ ಆಫ್ ಮಾಡಿದ್ರೆ ಇದು ಹೈಲೈಟ್ ಆಗಿ ಕಾಣಿಸುತ್ತೆ ದೀಪ ಅಂತ ಹೇಳ್ಬಿಟ್ಟು. ಇದ್ರ ಕಂಟಿನ್ಯೂಷನ್ ಪಾರ್ಟ್ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಹಾಕ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.